ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇತ್ತ ಜಮೀರ್ ಅಹ್ಮದ್ ಖಾನ್ ಅವರ ಪತ್ರ ವಿಧಾನಸೌಧದಲ್ಲೂ ಕೂಡ ಸದ್ದು ಮಾಡಿದೆ. ಧ್ವಜಾರೋಹಣಕ್ಕೆ ಬರಲ್ಲ ಅಂತ ಪತ್ರ ಬರೆದಿದ್ದನ್ನ ಮುಂದಿಟ್ಕೊಂಡು ಬಿಜೆಪಿ ಪಾಳೆಯ ಸರ್ಕಾರದ ವಿರುದ್ಧ, ಮುಖ್ಯಮಂತ್ರಿಗಳ ವಿರುದ್ಧ ಎಲ್ಲ ತರಾಟೆ ತೆಗೆದುಕೊಂಡ್ಬಿಟ್ರು. ಧ್ವಜಾರೋಹಣಕ್ಕೆ ಹೋಗಲ್ಲ ಅಂತ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಒಬ್ಬ ಸಚಿವರು ಆ ರೀತಿ ಪತ್ರ ಬರೆದ್ರೆ ಹೇಗೆ? ರಾಷ್ಟ್ರ ಧ್ವಜವನ್ನು ಹಾರಿಸೋದಕ್ಕೆ ಆಗಲ್ಲ ಅಂತ ಹೇಳಿದರೆ ಹೆಂಗೆ ಅಂತ ಬಿಜೆಪಿಯ ನಾಯಕರೆಲ್ಲ ಮಾತನಾಡಿದ್ರು. ಈ ವಿಚಾರದ ಬಗ್ಗೆ ಬಿಜೆಪಿ ನಾಯಕರಿಗೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಎಲ್ಲ ಉತ್ತರವನ್ನು ಕೊಟ್ಟರು. ಅವರನ್ನು ಸಂಪುಟದಲ್ಲಿ ಇಟ್ಕೊಳ್ಬೇಡಿ ಅಂತ ಶಾಸಕ ಸುನಿಲ್ ಕುಮಾರ್ ಹೇಳಿದರು. ಅಂದರೆ ಅವರು ಬರೆದಿದ್ದು ಜಿಲ್ಲಾ ಉಸ್ತುವಾರಿ ಜವಾಬ್ದಾರಿ ನನಗೆ ಬೇಡ, ಎಲ್ಲವೂ ಆಗಿತ್ತು, ಅದಾದ ನಂತರ ಚರ್ಚೆ ಆಗಿದೆ. ಸಮಯದ ಅವಕಾಶ ಇಲ್ಲ ಅಂತ ಅದನ್ನು ಮುಖ್ಯಮಂತ್ರಿಗಳು ಒಪ್ಕೊಳ್ತಾರೆ, ಬದಲಾಯಿಸ್ತಾರೆ ಅಂತಂದ್ರೆ ಏನ್ ರಾಷ್ಟ್ರೀಯ ಧ್ವಜಕ್ಕೆ, ರಾಷ್ಟ್ರೀಯ ಆಚರಣೆ ಗೌರವ ಇಲ್ಲೇನೋ? ಸಮಯದ ರಾಷ್ಟ್ರದ ಸ್ವಾತಂತ್ರ್ಯ ದಿನಾಚರಣೆಗೆ ಹೋಗ್ಲಿಕ್ಕೆ ಆಗದಲ್ಲೇ ಇರುವಂತ ಸಚಿವ ಯಾಕಿರ್ಬೇಕಾದ್ರೆ ಸದನದಲ್ಲಿ? ಅಧ್ಯಕ್ಷರೇ, ಅವರು ಜಿಲ್ಲೆ ಇಲ್ಲ ಮನೆ ಅಲೋಕೇಶನ್ ಮಾಡುವ ಏನ್ ಬರ್ದಿಯಾರ ಅಂತ ಓದ್ಲಾ ನಾನು? ಏನ್ ಬರ್ದಿಯಾರ ಅಂತ ಓದ್ಲಾ? ಏನ್ ಬರ್ದಿಯಾರ ಮಾಡುವಾಗ ಅಲ್ಲ ಮನೆ ಅಧ್ಯಕ್ಷ ಏನ್ ಬರ್ದಿಯಾರ ಅಂತಂದ್ರೆ ಆಯ್ತು, ಜಿಲ್ಲಾ ಅಲೋಕೇಶನ್ಸ್ ಮಾಡುವಾಗ ಅವ್ರಿಗೆ ಆ ಜಿಲ್ಲೆ ಹಿಂದೆ ಇದ್ರು, ಅದು ಬೇಡ, ಬೇರೆ ಜಿಲ್ಲೆ ಕೊಡಿ ಅನ್ನೋ ಇದನ್ನ ಅವ್ರು ಏನ್ ಹೇಳಿದಾರೆ ಅಂದ್ರೆ ಮನೆ ಅಧ್ಯಕ್ಷೆ, ಆರೋಗ್ಯ ಸರಿ ಇಲ್ಲ ಹೋಗೋದಕ್ಕೆ ಒಬ್ಬ ಸಚಿವರಿಗೆ ಆದ್ಯತೆ ಯಾವುದು ಅಂತ ಅವರೇ ಬರೆದಿರೋ ಪತ್ರದಲ್ಲಿ ಆದ್ಯತೆ ಯಾವುದು ಅಂತ ಹೇಳ್ತಾರೆ. ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಬಿಬಿಎಂಪಿ ಸೇರಿದಂತೆ ಪ್ರೊಟೆಸ್ಟ್ ಅಲ್ಲ, ನಾನು ಹೇಳಿದ್ರು ಮನವಿ ಮಾಡ್ಕೊಂಡಿದ್ದಾರೆ ಬೇರೆ ಜಿಲ್ಲೆ ಕೊಡ್ಲಿಲ್ಲ ಸರ್ ಅಂತ. ಮಾನ್ಯ ಕಂದಾಯ ಸಚಿವರೇ, ಒಬ್ಬ ಸಚಿವನಿಗೆ ಪ್ರೌಡ್, ನಾನು ಜಿಲ್ಲಾ ಸ್ವಾತಂತ್ರ್ಯೋತ್ಸವದಲ್ಲಿ ಭಾಗವಹಿಸ್ತೀನಿ ಅನ್ನುವಂಥದ್ದು ಒಂದು ಗೌರವದ ಸಂಕೇತ. ನನಗೆ ಸಮಯದ ಅವಕಾಶ ಇಲ್ಲ, ನಂಗೆ ಕೊಡಿ, ಚೇಂಜ್ ಮಾಡಿ ಅಂತ ಹೇಳ್ತೀರಿ ಅಂತಂದ್ರೆ ಅಂತ ಸಮಯನೇ ಇಲ್ಲ ಅಂದ್ಮೇಲೆ ಆ ಸಚಿವನ ಯಾಕೆ ಇಟ್ಕೊಳ್ತೀರಿ ನೀವು? ರಾಷ್ಟ್ರಧ್ವಜ ವರ್ಷಕ್ಕೆ ಸಮಯ ಇಲ್ಲ. ನೀವು ಅವ್ರು ಹೇಳಿದಾರೆ ಇಲ್ಲಿ 15/8/2026 ಸ್ವಾತಂತ್ರ್ಯ ದಿನಾಚರಣೆ ಧ್ವಜಾರೋಹಣ ಹೊಣೆಯಾಣಿಕೆ ನೀಡಿದ್ದು ನಾನು ಹಾಜರಾಗಲು ಸಾಧ್ಯವಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಏನ್ ಹಂಗಾರ ಅರ್ಥ? ಏನ್ ಆರೋಗ್ಯ? ಯಾರ ಆರೋಗ್ಯ? ಸುಮ್ಮನೆ ನೋಡಿ, ಇದು ಈ ತರದನ್ನೆಲ್ಲ ರಾಜ್ಯದ ಜನ ಸಹಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ. ನೀವು ಇಲ್ಲಿ ವಿಧಾನಸೌಧದೊಳಗೆ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದಾಗ್ಲೂ ಮೌನವಾಗಿರ್ತೀರಿ. ಒಬ್ಬ ಸಚಿವ ರಾಷ್ಟ್ರಧ್ವಜವನ್ನು ಹಾರಿಸ್ಲಿಕ್ಕೆ ನಾನು ಹೋಗಲ್ಲ ಅಂತಂದಾಗ್ಲೂ ಕೂಡ ಮಾತಾಡ್ತೀರಿ ಅಂತಂದ್ರೆ ಪರಮೇಶ್ವರ್ ಅವರೇ, ಇದನ್ನ ಸಮರ್ಥನೆ ಮಾಡ್ಕೋಬೇಡಿ ನೀವು. ಇಂಥ ಸಚಿವ ಮಾಡಿಯಲ್ಲ, ಯಾರು ಬೇಡ ಆ ಸಚಿವನ ಇಟ್ಕೊಳ್ಳಿ, ಯಾರು ಹೇಳಿದ್ದಾರೆ? ಜಿಲ್ಲೆಗೆ ಬೇರೆಯವ್ರನ್ನ ಕಳಿಸಿ. ಜಿಲ್ಲೆ ಬೇರೆ ಸರ್, ನೀವು